ಮಾನ್ಯ ಯಡಿಯೂರಪ್ಪನವರು 2021-22ನೇ ಸಾಲಿನ ಮುಂಗಡ ಪತ್ರವನ್ನು ಕರ್ನಾಟಕ ವಿಧಾನಸಭೆಯಲ್ಲಿ ಇವತ್ತು ಮಂಡಿಸಿದ್ದಾರೆ. ನಮ್ಮ ಪಕ್ಷ ಅವರು ಬಜೆಟ್ ಮಂಡಿಸೋದನ್ನು ವಿರೋಧ ಮಾಡಿ ವಾಕೌಟ್ ಮಾಡಿದ್ದು. ಕಾರಣ ಯಾಕಪ್ಪ ಅಂತಂದರೆ, ಈ ಸರ್ಕಾರ ಒಂದು ಅನೈತಿಕವಾದಂಥ ಸರ್ಕಾರ. ಅನೈತಿಕ ಸರ್ಕಾರ ಮಂಡಿಸ್ತಕ್ಕಂಥ ಆಯವ್ಯಯವನ್ನು ನಾವು ಕೇಳಬಾರದು ಅಂತೇಳಿ ಒಂದು ನಿಲುವನ್ನು ಪ್ರಕಟ ಮಾಡಿ ವಾಕೌಟ್ ಮಾಡಿದ್ದೀವಿ. ಹಾಗಾಗಿ ಬಜೆಟ್ ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತ ಮಾಡಿ ಬಜೆಟ್ ಓದುವಾಗ ಇರಲಿಲ್ಲ. ಆಮೇಲೆ ನಾನು ಬಜೆಟ್ ಪುಸ್ತಕ ನೋಡಿದೆ. ಈ ಬಜೆಟ್ ಅವ್ರು ಏನು ಮಂಡಿಸಿದಾರಲ್ಲ, ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಮುಂಗಡ ಪತ್ರ ಅಲ್ಲ. ಯಾವುದೇ ಗೊತ್ತು ಗುರಿ ಏನನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ಇದೊಂದು ಟೊಳ್ಳು ಬಜೆಟ್, ವೆರಿ ಹಾಲೋ ಬಜೆಟ್. ನಮ್ಮ ಬಜೆಟ್ಗಳಲ್ಲೆಲ್ಲ ಹಿಂದೆ ಪಾರದರ್ಶಕವಾಗಿ ಕಳೆದ ವರ್ಷ ಎಷ್ಟಿಟ್ಟಿದ್ದೋ, ಏನು ಖರ್ಚು ಮಾಡಿದ್ದೋ ಪ್ರತಿ ಇಲಾಖೆಗಳಿಗೆ, ಮುಂದೇನು ಮಾಡ್ತೀವಿ ಅಂತ ಪ್ರತಿ ಇಲಾಖೆಯಲ್ಲಿ ಹೇಳ್ತಿದ್ದೆ ನಾನು. ಕೃಷಿ ಮತ್ತು ಕೃಷಿ ಸಂಬಂಧಪಟ್ಟಂಥ ಇಲಾಖೆಗಳು, ನೀರಾವರಿ, ಗ್ರಾಮೀಣಾಭಿವೃದ್ಧಿ, ವಿದ್ಯುತ್ ಶಕ್ತಿ ಇಲಾಖೆ, ಅರ್ಬನ್ ಡೆವಲಪ್ಮೆಂಟು, PWD, ಹೀಗೆ ಪ್ರತಿ ಇಲಾಖೆಗಳಲ್ಲೂ ಕೂಡ ಏನು ಖರ್ಚು ಮಾಡಿದ್ದೀವಿ, ಏನು ಇಟ್ಟಿದ್ದು ಹೋದ ವರ್ಷ ಬಜೆಟ್ನಲ್ಲಿ ಇಟ್ಟಿದ್ದು, ಮತ್ತು ಏನೇನು ಸಾಧನೆ ಆಗಿದೆ, ಏನು ಸಾಧನೆ ಆಗಿಲ್ಲ, ಮುಂದಿನ ವರ್ಷ ಏನು ಮಾಡ್ತೀವಿ ಅಂತ ನಾವು ನನ್ನ ಬಜೆಟ್ನಲ್ಲಿ ಹೇಳ್ತಾ ಇದ್ದೆ. ಆದರೆ ಯಡಿಯೂರಪ್ಪನವರು 6 ಸೆಕ್ಟರ್ಸ್ ಅಂತ ಮಾಡಿಬಿಟ್ಟಿದ್ದಾರೆ. 6 ವಲಯಗಳನ್ನಾಗಿ ಮಾಡ್ಕೊಬಿಟ್ಟು ಯಾವ ಇಲಾಖೆಗೆ ಏನು ಖರ್ಚು ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಈಗ ಈ ವರ್ಷ ಎಷ್ಟು ವೆಚ್ಚ ಆಗ್ತದೆ, ಇವು ಯಾವ ಅಂಕಿಅಂಶಗಳು ಕೂಡ ಇಲ್ಲ. ದಿಸ್ ಬಜೆಟ್ ಈಸ್ ಟೋಟಲಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಟೋಟಲಿ ಟ್ರಾನ್ಸ್ಪರೆನ್ಸಿ. ನಾವೆಲ್ಲ ಇಲ್ಲಿ ಹೆಂಗಿದೆ ಅಂತಂದರೆ, ಬಚ್ಚಿಡೋದಕ್ಕಿಂತ ಮುಚ್ಚಿಡೋದೇ ಜಾಸ್ತಿ ಆಗ್ಬಿಡುತ್ತೆ. ಬಿಚ್ಚಿಡೋದಕ್ಕಿಂತ ಜನರ ಮುಂದೆ ಇಡಬೇಕು. ನಾವು ಬಂದ ತೆರಿಗೆನ ಯಾವ ರೀತಿ ಖರ್ಚು ಮಾಡ್ತೀವಿ ಅಂಥೇಳಿ, ನಾವೇನು ಕಾರ್ಯಕ್ರಮ ಮಾಡ್ತೀವಿ, ಹೇಗೆ ಖರ್ಚು ಮಾಡ್ತೀವಿ, ನಮ್ಮ ಹಣಕಾಸಿನ ಸ್ಥಿತಿಗತಿಗಳೇನು ಅನ್ನೋದನ್ನು ಜನರ ಮುಂದೆ ಇಡಬೇಕು, ವಿಧಾನಸಭೆ ಮುಂದೆ ಇಡಬೇಕು. ಬಿಕಾಸ್ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಹೌಸ್. ಪ್ರತಿಯೊಂದು ಪೈಸೆಗೂ ಕೂಡ ಇಟ್ ಈಸ್ ಅಕೌಂಟಬಲ್, ಕೊಡಬೇಕು.
ಆದರೆ ಇದು ಆ ಥರ ಕಾಣಿಸೋದಿಲ್ಲ. ಅದರಿಂದ ಇದರಲ್ಲಿ ಪಾರದರ್ಶಕತೆ ಈ ಬಜೆಟ್ನಲ್ಲಿ ಎಲ್ಲೂ ಕೂಡ ಕಾಣಿಸಲ್ಲ. ಮತ್ತು ಈ ಬಜೆಟ್ ಇದೆಯಲ್ಲ, ರೆವಿನ್ಯೂ ಡಿಫಿಸಿಟ್ ಬಜೆಟ್. ಕಳೆದ ವರ್ಷ ಬಜೆಟ್ ಮಂಡಿಸಿದಾಗ 143,32,00,000 ಸರ್ಪ್ಲಸ್ ಬಜೆಟ್ ಅಂತ ಹೇಳಿದರು. 2021 143,32,00,000 ಸರ್ಪ್ಲಸ್ ಬಜೆಟ್ ಅಂತ ಹೇಳಿದರು. ಆಯವ್ಯಯ ಅಂದಾಜು ಇದು. ಆಮೇಲೆ ಪರಿಷ್ಕೃತ ಅಂದಾಜು ಪ್ರಕಾರ ರೆವಿನ್ಯೂ ಡಿಫಿಸಿಟ್, ಸರ್ಪ್ಲಸ್ ಅಲ್ಲ, ರೆವಿನ್ಯೂ ಡಿಫಿಸಿಟ್ 19,485 ಕೋಟಿ ಪ್ಲಸ್ 84 ಲಕ್ಷ. ಎಷ್ಟು? 19,485 ಕೋಟಿ 84 ಲಕ್ಷ ಡಿಫಿಸಿಟ್ ಆಯಿತು. ಆಯವ್ಯಯ ಅಂದಾಜುಗಳಲ್ಲಿ 143,32,00,000 ರೆವಿನ್ಯೂ ಸರ್ಪ್ಲಸ್ ಅಂತ ಹೇಳಿದರು. ಅದು ಈಗ ಹೇಳ್ತಾರೆ ಇಲ್ಲ ಇಲ್ಲ ಅದು ಮೈನಸ್ ಆಗಿಬಿಡ್ತು. ಈಗ ಎಷ್ಟು ಕೋಟಿ? ಅದು 100 ಕೋಟಿ 200 ಕೋಟಿ ಅಲ್ಲ, 19,485.84 ಕೋಟಿ ರೆವಿನ್ಯೂ ಡಿಫಿಸಿಟ್. ಅಂದರೆ ಮುಂದಿನ ವರ್ಷಕ್ಕೆ ಈಗ ಮಂಡಿಸಿದಾರಲ್ಲ ಬಜೆಟು, ರೆವಿನ್ಯೂ ಡಿಫಿಸಿಟ್ ವಿಲ್ ಬಿ 15,133.60 ಕೋಟಿ. ಬರ್ಕತ್ತಾ ಇದ್ದೀರಾ? 15,133.60 ಕೋಟಿ ರೆವಿನ್ಯೂ ಡಿಫಿಸಿಟ್. ಅದರ ಅರ್ಥ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರಿಸೀಟ್ಸ್, ಅದು ಮೈನಸ್ ರೆವಿನ್ಯೂ ಡಿಫಿಸಿಟ್ ಅಂತ ಕರಿತೀವಿ ನಾವು. ರೆವಿನ್ಯೂ ಸರ್ಪ್ಲಸ್ ಅಂತಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ಗಿಂತ ರೆವಿನ್ಯೂ ರಿಸೀಟ್ಸ್ ಜಾಸ್ತಿ ಇದ್ದರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ಗಿಂತ ರೆವಿನ್ಯೂ ರಿಸೀಟ್ಸ್ ಜಾಸ್ತಿ ಇದ್ದರೆ ಅದನ್ನು ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಪ್ಲೀಸ್ ಫಾಲೋ. ರೆವಿನ್ಯೂ ಎಕ್ಸ್ಪೆಂಡಿಚರ್ಗಿಂತ ರೆವಿನ್ಯೂ ರಿಸೀಟ್ಸ್ ಜಾಸ್ತಿ ಇದ್ದರೆ ಅದನ್ನು ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಡಿಫಿಸಿಟ್ ಬಜೆಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ಈ ವರ್ಷ 2021ಕ್ಕೆ 19,485 ಕೋಟಿ ಅಂದರೆ ಸಾಲ ತಗೊಬಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ನ ತೀರಿಸಬೇಕು. ಸಾಲ ತಂದು ರೆವಿನ್ಯೂ ಎಕ್ಸ್ಪೆಂಡಿಚರಿಗೆ ಕೊಡಬೇಕು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.